ಅಂತಂದ್ರೆ ಅಂಬೇಡ್ಕರ್ ಮತ್ತು ಪೆರಿಯಾರ್ ಒಂದು ಫೋಟೋ ಹಾಕಿ ನೀವು ಟ್ವೀಟ್ ಮಾಡ್ತೀರಾ. ಸೊ ಒಂದೇನಂತಂದ್ರೆ ಇದೇ ಪೆರಿಯಾರ್ ಅವರ ಆರ್ಯ ದ್ರಾವಿಡ ಸಿದ್ಧಾಂತವನ್ನು ಅಂಬೇಡ್ಕರ್ ವಿರೋಧ ಮಾಡಿದ್ರು. ಮತ್ತೆ ಅವರೇ ಪೆರಿಯಾರೇ ಹೇಳ್ತಾರೆ ಅಂಬೇಡ್ಕರ್ ಅವರು ಬ್ರೈಬ್ ಮಾಡಿದ್ದಾರೆ, ಬ್ರಾಹ್ಮಣರನ್ನ ಅವರು ಬ್ರೈಬ್ ಮಾಡಿದ್ದಾರೆ, ಸಂವಿಧಾನವನ್ನು ರಚನೆ ಮಾಡಿದ್ರು, ನೀವು ಸಂವಿಧಾನದ ಪ್ರತಿಗಳನ್ನ ಸುಟ್ಟಾಕಿ ಅಂತ ಅಂಬೇಡ್ಕರ್ ವಿರೋಧವಾಗಿ ಅವರು ಮಾತಾಡ್ತಾರೆ. ಸೊ ಎಲ್ಲೋ ಒಂದ್ ಕಡೆ ನನ್ನ ಪ್ರಶ್ನೆ ಏನಂತಾನೆ, ನೀವೇನು ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಾ ಅಂಬೇಡ್ಕರ್ ಮತ್ತೆ ಪೆರಿಯಾರ ಸಿದ್ಧಾಂತ ಒಂದೇ ಅಂತ, ಎಲ್ಲೋ ಒಂದ್ ಕಡೆ ಪ್ರಚಾರಕ್ಕೋಸ್ಕರ ಈ ರೀತಿ ಕೆಲಸವನ್ನು ಮಾಡ್ತೀರೋ ಅಥವಾ ನಿಮಗೆ ಇತಿಹಾಸದ ಸ್ಪಷ್ಟತೆ ಇಲ್ವೋ, ವಿಚಾರದ ಸ್ಪಷ್ಟತೆ ದಯವಿಟ್ಟು ಒಂದಷ್ಟು ಬೆಳಕು ಚೆಲ್ಬೇಕು ನೀವು. ಅರ್ಥ ಆಯ್ತು ಅನ್ಸುತ್ತೆ. ಇದ್ರು ಅನ್ನೋ ಒಂದು ಆ ನಂಬಿಕೆ ನಾನು ಇಷ್ಟಪಡ್ತೀನಿ, ಆ ಸಿದ್ಧಾಂತನ ಇಷ್ಟಪಡ್ತೀನಿ. ಅವರಿಬ್ಬರು ಅದಕ್ಕೆ ಅದನ್ನು ಟ್ವೀಟ್ ಹಾಕ್ದೆ ನಾನು. ಮೂಢನಂಬಿಕೆಯನ್ನು ನಿವಾರಿಸಬೇಕು ಅಂದಾಗ ಅವರಿಬ್ಬರು ನಿಂತ್ಕೊಳ್ತಾರೆ. ನೀನು ಫುಲ್ ಡೀಟೇಲ್ ಅವರಿಬ್ಬರ ಮಧ್ಯೆ ವೈರುಧ್ಯಗಳಿರ್ಬೋದು, ಅದರಿಂದ ನೀನು ಅವರಿಬ್ಬರನ್ನ ಬೇರೆ ಬೇರೆ ಮನಸ್ಸಿನ ಮಾತು ಮಾತಾಡ್ಕೊಳ್ಳೋಣ. 1970s ನನಗೆ ಗೊತ್ತು, ನನ್ನ ಹಿಸ್ಟ್ರಿ ಗೊತ್ತು ಬೇಡ. ಒಂದ್ ನಿಮಿಷ ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ನ ಕತೆ? ಓಕೆ, ಏನಯ್ಯ ಒಂದ್ ನಿಮಿಷ ನಾನು ಪೆದ್ದ ಸರ್, ಸ್ವಲ್ಪ ಇತಿಹಾಸ ಗೊತ್ತಿಲ್ಲ ಮಾತಾಡ್ತೀನಿ, ಏನ್ ಮಾಡ್ತೀಯಾ? ಆಯ್ತು ಪ್ರಕಾಶ್ ರಾಜ್ ಅವರೇ, ಇತಿಹಾಸ ಗೊತ್ತಿಲ್ಲ ಕೈ ತೋರಿಸ್ತಿಲ್ಲ. ಒಂದ್ ನಿಮಿಷ ನೀವೊಂದು ಪಾಯಿಂಟ್ ಅನ್ನು ರೇಸ್ ಮಾಡಿದ್ದೀರಿ. ಅವರು ಅದಕ್ಕೊಂದು ಆಕ್ಟಿಂಗ್ ಗೊತ್ತಾನೆ ನಿಂಗೆ? ಆಕ್ಟಿಂಗ್ ಗೊತ್ತಾ? ಏನಯ್ಯ ನೀನು ಅಂದ್ರೆ ಹೆಂಗಿರುತ್ತೆ ನಿಂಗೆ? ಇವನೇ ನನಗೆ ಕೌಂಟ್ರ್ ಕೊಡ್ತಾವನೆ, ಈಗ ನಾನು ಕೊಡ್ತೀನಿ ನೋಡು ಕೌಂಟ್ರು, ಬೆಚ್ಚೆ ಬೆದ್ದು ಬಿಡ್ಬೇಕು. ದಯವಿಟ್ಟು ಏನೋ ಒಂದು ಕೇಳೋದಕ್ಕಿದೆ. ಪ್ರಕಾಶ್ ರಾಜ್ ಅವರೇ, ಈ ತಲೆಮಾರಿನ ಅತಿ ದೊಡ್ಡ ಸಮಸ್ಯೆ ನನಗನ್ಸೋದು, ಈಗ ಅಸ್ಪೃಶ್ಯತೆಯ ವಿಷಯದಲ್ಲಿ RSS ನ ನಿಲುವನ್ನು ನೀವು ಬೆಂಬಲಿಸ್ತೀರಾ? ನಂಗೆ ಗೊತ್ತಿಲ್ಲ ಸ್ವಾಮಿ, ಏನು ಅವ್ರ ನಿಲುವು? ಅಸ್ಪೃಶ್ಯತೆ ಪಾಪ ಅಲ್ಲ ಅನ್ನೋದಾದ್ರೆ ಈ ಜಗತ್ತಿನಲ್ಲಿ ಯಾವುದು ಪಾಪ ಅಲ್ಲ ಅಂತಾರ ಅವರು. ಅದು ಪಾಪ ಅಂತಾರಲ್ವಾ? ಹೌದು, ಒಳ್ಳೆ ಕರೆಕ್ಟ್ ತಾನೆ ಅದು. ಅಲ್ಲಲ್ಲ, ಅದನ್ನ ಆ ರೀತಿಯಾಗಿ ನೀವು ಹೌದು ಬೆಂಬಲಿಸ್ತೀರಾ? ಮೈ ಸನ್, ಗಾಡ್ ಬ್ಲೆಸ್ ಯು. ಬೇಕಲ್ರಿ, ಅದು ಒಳ್ಳೆ ಬೆಂಬಲಿಸ್ತೀರಿ. ಅದಕ್ಕೆ ನಾನು ಹೇಳಿದ್ದು ಒಪ್ಕೊಳಕ್ ಆಗಲ್ಲ. ಎಸ್, ಹಂಗೆ ಒಂದು ಸಂಘಟನೆ, ಒಬ್ಬ ವ್ಯಕ್ತಿ, ಐ ಹೇಟ್ ಹಿಮ್, ನೋ, ಎಲ್ಲದರಲ್ಲೂ ಒಳ್ಳೆಯದಿರಬಹುದು, ಎಲ್ಲದರಲ್ಲೂ ಒಳ್ಳೆಯದಿರಬಹುದು, ಎಲ್ಲದರಲ್ಲೂ ತುಂಬಾ ಡೇಂಜರಸ್ ವರ್ಡ್. ದ್ವೇಷಿಸಬಾರ್ದು, ನೀವು ಇಷ್ಟ ಇಲ್ಲದೆ ಇರ್ಬೋದು, ನೀವು ವಿರೋಧಿಸ್ಬೋದು, ಅಭ್ಯಂತರ ಇರ್ಬೋದು. ದ್ವೇಷ ತುಂಬ ಸ್ಟ್ರಾಂಗ್ ವರ್ಡ್, ಅದು ನಮ್ಮೊಳಗೆ ಬರಬಾರ್ದು. ಅದು ಕೊನೆಗೆ ನಮ್ಮನ್ನೇ ಸುಡುತ್ತೆ. ಯಾವ ದ್ವೇಷ ಅಷ್ಟು ಇರಬಾರ್ದು, ಕೊಲ್ಲೋ ಅಷ್ಟು, ಹೊಡಿತೀನಿ ಅನ್ನೋಷ್ಟು ಕ್ರೌರಿಗಳು ಒಳ್ಳೆ. ಅದಕ್ಕೆ ಕಾರಣ ಏನು ಇದೆ. ಎಸ್, ಅದಕ್ಕೆ ಕಾರಣ ನನ್ನ ಜಗಳ ಆಡಿಸ್ಕೊಂಡು ಕೂತ್ಕೊಂಡಿರ್ತಾರೆ ಅವರು. ಅದಕ್ಕೆ ಕಾರಣ ಏನು ಅಂದ್ರೆ, ಇದಂ ಮಿಥಂ ಅಂತ ಇಲ್ಲಿ ಯಾರು ಯಾವ ಗ್ರಂಥದಲ್ಲೂ ಬರೆದಿಟ್ಟಿಲ್ಲ ಸರ್. ನೀವು ಇಷ್ಟೆಲ್ಲ ಚೆನ್ನಾಗಿ ಕನ್ನಡ ಮಾತ್ರ ನಂಗೆ ಗೊತ್ತಾಗಲ್ಲ. ಇದಂ ತುಂಬಾ ಬುದ್ಧಿವಂತರು, ನೀವು ಓದಿದಿರಿ, ನೀವು ದಾರಿ ತಪ್ಪಿಸೋದ್ರಲ್ಲಿ ಬುದ್ಧಿವಂತ. ನನ್ನ ಕನ್ನಡ ಇದಂ ಮಿಥಂ ಎಲ್ಲ ಗೊತ್ತಿಲ್ಲ, ಕನ್ನಡ ಅಲ್ಲ. ನಿಮಿಷ ಕನ್ನಡ ನನಗೆ